ಬನ್ನಿ ಇವತ್ತು ನಾವು ನೋಡೋಣ ಕೊತ್ತಂಬರಿ ಸೊಪ್ಪಿನ ಅನ್ನ ಅಥವಾ ಕೊತ್ತಂಬರಿ ಸೊಪ್ಪಿನ ಪುಲಾವನ್ನು ಹೇಗೆ ಮಾಡುವುದಂತ. ನಾವು ಮಾಮೂಲಿಯಾಗಿ ಎಲ್ಲ ರೀತಿಯ ಪುಲಾವನ್ನು ತಿಂದಿರ್ತೀವಿ. ಈ ರೀತಿ ಕೊತ್ತಂಬರಿ ಸೊಪ್ಪಿನ ಪುಲಾವನ್ನು ಒಂದು ಸರ್ತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕಾಗಿ ನಮಗೆ ಬೇಕು 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, 2 ರಿಂದ 3 ದೊಡ್ಡ ಗಾತ್ರದ ಹಸಿಮೆಣಸಿನ್ಕಾಯಿ, 10 ರಿಂದ 12 ಬೆಳ್ಳುಳ್ಳಿ ಹೆಸಳು, 1 ಇಂಚಷ್ಟು ಶುಂಠಿ, ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೂ 1/4 ಕಪ್ಪಷ್ಟು ತೆಂಗಿನ ತುರಿ ಹಾಗೂ ಅರ್ಧ ಲಿಂಬೆ ರಸ. ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರಿನೊಂದಿಗೆ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಅನ್ನ ಮಾಡೋದನ್ನು ಶುರು ಮಾಡೋಣ. ಇದಕ್ಕಾಗಿ ನಾವು ತಗೋತಾ ಇದ್ದೀನಿ 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಪುಲಾವ್ ಎಲೆ, 8 ರಿಂದ 10 ಕರಿಮೆಣಸು, 1 ಟೀ ಸ್ಪೂನು ಜೀರಿಗೆ, 1 ಚಕ್ರ ಮೊಗ್ಗು, 1 ಇಂಚಷ್ಟು ಚಕ್ಕೆ ಹಾಗೂ 1 ದೊಡ್ಡ ಗಾತ್ರದ ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಹಾಕ್ಕೊಂಡು, ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿರುವ 1 ದೊಡ್ಡ ಗಾತ್ರದ ಗಜ್ಜರಿ, 10 ರಿಂದ 12 ಬೀನ್ಸು ಹಾಗೂ 1/4 ಕಪ್ಪಷ್ಟು ಹಸಿ ಬಟಾಣಿಯನ್ನು ಹಾಕ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗುವವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ. ಆಮೇಲೆ ಇದಕ್ಕೆ ನಾವು ತಯಾರಿಸಿರುವ ಮಸಾಲೆ ಪೇಸ್ಟನ್ನು ಹಾಕೋಣ. ಇದರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜದ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಕಿ ಇದು ಎಣ್ಣೆ ಬಿಡುವವರೆಗೂ ಹುರಿದುಕೊಳ್ಳಿ. ಆಮೇಲೆ ಇದಕ್ಕೆ ನಾನು 4 ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಇವಾಗ ಬಿಸಿ ನೀರನ್ನು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋದು ಹಾಕಿ ಚೆನ್ನಾಗಿ ಕಲಕಿ ಒಂದು ಕುದಿ ಬರುವವರೆಗೂ ಇದನ್ನು ಕುದಿಯಲು ಬಿಟ್ಬಿಡಿ. ಆಮೇಲೆ ಇದಕ್ಕೆ ನಾನು 2 ಕಪ್ಪಷ್ಟು ತೊಳೆದಿರುವ ಅಕ್ಕಿಯನ್ನು ಹಾಕೋತಾ ಇದ್ದೀನಿ. ಇದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಕುದಿಯಕ್ಕೆ ಬಿಡಿ. ನೋಡಿ, ಈಗ ತಯಾರಾಯಿತು ನಮ್ಮದು ಕೊತ್ತಂಬರಿ ಸೊಪ್ಪಿನಿಂದ ಮಾಡುವ ಅನ್ನ. ಇದನ್ನು ನಾವು ಮೊಸರಿನ ರಾಯ್ತ ಅಥವಾ ಕೊಬ್ಬರಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು. ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹಾಗೂ ಹೇಗೆ ಬಂದಿದೆ ಅಂತ ನನಗೂ ಹೇಳಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.